ಅಂದರೆ ತಮ್ಮೊಳಗಿನ ನೂರಾರು ಪ್ರಶ್ನೆಗಳಿಗೆ ಅವರು ಉತ್ತರ ಕಂಡುಕೊಳ್ಳುವಂಥ ಪ್ರಕ್ರಿಯೆಯಲ್ಲಿ ಅವರು ಮೌನದಲ್ಲಿ ಭಾಗವಹಿಸ್ತಾ ಇದ್ರು. ಜಗತ್ತಿನ ದೊಡ್ಡ ಶಕ್ತಿ ಯಾವುದಪ್ಪ ಅಂತಂದ್ರೆ ಮೌನವೇ ಜಗತ್ತಿನ ದೊಡ್ಡ ಶಕ್ತಿ ಅಂತ ಹೇಳ್ತಾ ಇರ್ತಾರೆ. ಮೌನದಲ್ಲಿ ಕುಳಿತಿದ್ದಾನೆ ಅಂದ್ರೆ ಅವನು ದಡ್ಡನಲ್ಲ, ವಿಪರೀತ ಮಾತನಾಡ್ತಾನೆ ಅಂದ್ರೆ ಅವನು ಬುದ್ಧಿವಂತನೂ ಅಲ್ಲ. ಅದರಿಂದ ಒಂದಷ್ಟು ಕ್ಷಣಗಳ ಕಾಲ ಇವೆಲ್ಲ ಮೌನಕ್ಕೆ ಜಾರಿದಾಗ ಪೂಜ್ಯರು ತಮ್ಮ ಚಿಂತನೆಗಳನ್ನು ಹೇಳುವಂತಹ ವಿಚಾರಕ್ಕೆ ಅವರು ಹೋಗ್ತಾರೆ. ಅದನ್ನು ನಮ್ಮ ಜೀವನಕ್ಕೆ ನಾವು ಯಾವ ಪ್ರಮಾಣದಲ್ಲಿ ಸರಿದೂಗಿಸ್ಕೊಳ್ಬೇಕು, ತೆಗೆದುಕೊಳ್ಬೇಕು ಅಂತ ನಾವು ಪ್ರಯತ್ನ ಮಾಡಲಿಕ್ಕೆ ಸಾಧ್ಯವಾಗ್ತೈತೆ. ನೆನ್ನೆ ಭಾಳ ವಿಶೇಷವಾಗಿ ಬಹಳ ಅದ್ಭುತವಾದಂತಹ ಜೀವಂತ ದಂತಕಥೆಗಳ ಬಗ್ಗೆ ಅವರ ಜೀವನದ ವ್ಯಕ್ತಿ ಪರಿಚಯವನ್ನು ಮಾಡಿಕೊಡುವಂತಹ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡು ಬಂದವು. ಏನಕ್ಕೆ ಅಂದರೆ ಕಥೆಗಳನ್ನು ಹೇಳುವುದಕ್ಕಿಂತ ಬದುಕಿದವರ ಚಿಂತನೆಗಳನ್ನು, ಬದುಕಿದವರ ಬದುಕಿನ ಶೈಲಿಯನ್ನು ಹೇಳುವಂತಹ ಕಲೆ ಇರ್ತೈತಲ್ಲ, ಭಾಳ ಅದ್ಭುತವಾದದ್ದು. ಏನಕ್ಕೆ ಅಂದರೆ ಅವರು ಜೀವಂತ ಸಾಕ್ಷಿಗಳಾಗಿ ನಮ್ಮ ನಡುವೆ ಬದುಕಿದ್ದಂಥವರೆಲ್ಲ. ನೆನ್ನೆ ಪಾಗೋಳ್ಕಟ್ಟೆಯವ್ರ ಬಗ್ಗೆ ಭಾಳ ವಿಶೇಷವಾಗಿ ವಿಚಾರ ಮಾಡಿದು. ವಚನ ಪಿತಾಮಹ ಇವತ್ತು ನಿಜ ವಿರಕ್ತ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪಾಗೋಳ್ಕಟ್ಟೆಯವರನ್ನು ನಿಜ ಜಂಗಮ, ನಿಜ ವಿರಕ್ತ ಯಾವ ಶಬ್ದವನ್ನು ಅವ್ರಿಗೆ ಬೇಕಾದ್ರೆ ನಾವು ಹೇಳ್ಬೋದು ಇವತ್ತು. ಏನಕ್ಕೆ ಅಂತಂದರೆ ಬಸವಣ್ಣನ ಹೆಸರನ್ನು ಹೇಳ್ಕೊಂಡು ನಾವು ನೂರಾರು ಜನ ಬದುಕಬೇಕಾದ್ರೆ ಬಸವಣ್ಣನವರ ವಚನ ಸಾಹಿತ್ಯ ಇರ್ಬೋದು, ಶರಣರ ವಚನ ಸಾಹಿತ್ಯವನ್ನು ಜಗತ್ತಿಗೆ ತೋರ್ಪಡಿಸಿದಂಥ ಮಹಾನುಭಾವ ಪಾಗೋಳ್ಕಟ್ಟೆಯವರು. ಎಷ್ಟೋ ಜನ ಸನ್ಯಾಸಿಗಳು ಮಠಗಳಲ್ಲಿ ಏನು ಮಾಡ್ತಿದ್ರಪ್ಪ ಅಂದರೆ ವಚನ ಕಟ್ಟುಗಳನ್ನು ಪೂಜೆ ಮಾಡ್ಕೊಂಡು ಕುಳಿತಿದ್ದಂಥ ಕಾಲಮಾನ ಇತ್ತು. ತಾಳೆಗರಿ ಗ್ರಂಥಗಳಿಗೆ ಅರ್ಶಿನ ಕುಂಕುಮ ಇಟ್ಬಿಟ್ಟು ಇದರೊಳಗೆ ಏನೋ ಭಾಳ ನಿಧಿಯ ಬಗ್ಗೆ ಬರೆದು ಬಿಟ್ಟಿದ್ದಾರಂತೆ ನಮ್ಮ ಗುರುಗಳು. ಅವ್ರಿಗೆ ಅದು ತೆಗೆದು ಓದೇ ಇರಲಿಲ್ಲ ಜೀವನದಲ್ಲಿ ಭಾಳ ಜನ ನಮ್ಮ ಸನ್ಯಾಸಿಗಳು. ಅದಕ್ಕೆ ಅರ್ಶಿನ ಕುಂಕುಮ ಇಕ್ಕೋದು, ನೀರಿಕ್ಕೋದು, ಪೂಜೆ ಮಾಡೋದು, ಇದರೊಳಗೇನೋ ಭಾಳ ಬೃಹತ್ತಾದ ಬರೆದು ಬಿಟ್ಟು ಇಟ್ಬಿಟ್ಟಿದ್ದಾರೆ. ಯಾಕೆಂದರೆ ನಾನು ಅವ್ರ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಭಾಳ ಜನ ಹೇಳೋರು, ಎಷ್ಟೋ ಜನ ಸನ್ಯಾಸಿಗಳು ತಮ್ಮ ಬಳಿ ಇದ್ದಂತಹ ತಾಳೆ ಗ್ರಂಥಗಳನ್ನೇ ಕೊಡ್ತಿರ್ಲಿಲ್ವಂತೆ. ಯಾಕೆಂದರೆ ಅವ್ರು ತೆಗೆದು ಓದಿರಲಿಲ್ಲ ಅದರೊಳಗೆ ಏನದೆ ಅಂತ. ಅವ್ರಿಗೆ ಓದೋಕ್ಕೂ ಬರ್ತಿರ್ಲಿಲ್ಲ. ಅವರೇನು ಅಂದ್ಕೊಳ್ಳೋರು, ಯಾವುದೋ ನಿಧಿ ಬಗ್ಗೆ ಬರೆದಿಕ್ಬಿಟ್ಟಿದ್ದಾರೆ ನಮ್ಮ ಮಠದಲ್ಲಿ. ಅವರ ಬಳಿ ಕಾಡಿ ಬೇಡಿ ಕೆಲವರಿಗೆ ದುಡ್ಡನ್ನು ಕೊಟ್ಟು ಸುಧಾ ಓಲೆಗಳನ್ನು ತಂದಿದ್ದಾರೆ. ಎಷ್ಟೋ ಜನ ಸನ್ಯಾಸಿಗಳು ದುಡ್ಡನ್ನು ಪಡ್ಕೊಂಡು ಕೊಟ್ಟಿದ್ದಾರೆ. ಆ ದುರಂತವೂ ಇದೆ ನಮ್ಮಲ್ಲಿ. ಅವ್ರ ಬಗ್ಗೆ ನಮ್ಮ ರಂಜಾನ್ ದರ್ಗಾ ಸರ್ ಅವರು ಭಾಳ ಅದ್ಭುತವಾಗಿ ಚಿಂತನೆ ಮಾಡಿದ್ರು. ಇವತ್ತು ನೂರಾರು ಬಸವಾಭಿಮಾನಿಗಳ ಮಠ ಪರಂಪರೆ ಇರ್ಬೋದು, ಮನೆಗಳ ಪರಂಪರೆ ಇರ್ಬೋದು, ಅವರೆಲ್ಲ ನಿಜವಂಶಿಕರು ಯಾರಪ್ಪ ಅಂತಾರೆ ಪಾಗೋಳ್ಕಟ್ಟೆಯವ್ರ ವಂಶಸ್ಥರು ಅಂತ ಹೇಳೋರು ತಪ್ಪಾಗಲಿಕ್ಕಿಲ್ಲ. ಏನಕ್ಕೆ ಅಂತಂದರೆ ರಕ್ತ ಮಾಂಸಗಳನ್ನು ತಂದೆ ತಾಯಿಗಳು ನಮಗೆ ಕೊಟ್ಟರೆ ಜೀವನದ ಮೌಲ್ಯಗಳನ್ನು ಕೊಟ್ಟಂಥ ಮಹಾನುಭಾವರುಗಳೆಲ್ಲರೂ ನಮ್ಮ ತಂದೆಯ ಸಮಾನರೇ ಅಂತ. ಪಾಗೋಳ್ಕಟ್ಟೆಯವರು ಅಂತ ತಂದೆ ಸಮಾನರು. ನೆನ್ನೆ ಚಿಂತನೆಗಳನ್ನು ಮಾಡಬೇಕಾದ್ರೆ ನಾನು ಒಬ್ಬ ಮಹನೀಯನ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಿ ಇವತ್ತು ಇಬ್ಬರು ಮಹಾನ್ ಮೇರು ವ್ಯಕ್ತಿತ್ವಗಳ ಬಗ್ಗೆ ಮಾತನ್ನು ಮುಂದುವರ್ಸೋಣ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ನಾವು ವಚನಗಳನ್ನು ತೆಗೆದುಕೊಂಡು ಚಿಂತನೆ ಮಾಡ್ತಿರ್ತೀವಿ, ಎಲ್ಲವೂ ಮಾಡ್ತಿರ್ತೀವಿ, ಭಾಳ ಸಂತೋಷ. ನಮ್ಮ ಇತಿಹಾಸ ಪುರುಷರ ಬಗ್ಗೆ ನಮಗೆ ಸ್ಪಷ್ಟ ಮಾಹಿತಿ ಇರಬೇಕು ಮೊದಲು ನಮಗೆ. ಏನಕ್ಕೆ ಅಂತಂದರೆ ನಮ್ಮ ಇತಿಹಾಸದ ವ್ಯಕ್ತಿಗಳು ನಮ್ಮ ಪರಂಪರೆ ಬಗ್ಗೆ ನಮ್ಮ ಮಾಹಿತಿ ಇಲ್ಲದೆ ಯಾರೋ ಬೇರೆಯವ್ರಿಗೆ ಹೇಳೋದು ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕಿಂತ ಅವರ ಸಮೀಪದಲ್ಲಿದ್ದಂಥ ವ್ಯಕ್ತಿಗಳು ಹೇಳಿದಾಗ ಅವರ ಬಗ್ಗೆ ನಾವು ಅರ್ಥೈಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತೈತೆ. ಇವತ್ತು ಮುಂದುವರೆದ ಭಾಗವಾಗಿ ನಮ್ಮ ಪೊಲೀಸ್ ಅಪ್ಪಾರ ಸಾಹಿತಿಗಳು ಅವರು ಮಾತನಾಡ್ತಾರೆ. ಅದೇ ಮುಂದುವರೆದ ಭಾಗವಾಗಿ ಸಿರಿಗೆರೆಯ ಪೂಜ್ಯ ಮಹಾನ್ ಹೋರಾಟಗಾರರು ಅಂತ ಹೇಳ್ಬೋದು, ಮಹಾನ್ ಜಂಗಮ ಸಮರ್ಥ ಗುರು ಹೇಗಿರ್ತಾರೆ ಅನ್ನೋದಕ್ಕೆ ಜಗತ್ತಿಗೆ ತೋರಿಸಿದಂಥ ಶಿವಕುಮಾರ ಮಹಾಸ್ವಾಮಿಗಳ ಬಗ್ಗೆ ಅವರ ಹತ್ರದಿಂದ ನೋಡಿದಂಥ ನಮ್ಮ ಶಿವಕುಮಾರ್ ಅಣ್ಣರು, ಅನಂತರ ಪೂಜ್ಯ ಅವರ ಪರಮಶಿಷ್ಯರು, ಅವರ ತಂದೆ ಗುರುದೇವ ಮಾರ್ಗದರ್ಶಕರು, ಅವರ ಆರಾಧ್ಯ ಪುರುಷರಾದಂತಹ ಪೂಜ್ಯ ಸಾಣೇಹಳ್ಳಿ ಬುದ್ಧಿಯವ್ರು ನಂತರ ಮಾತನಾಡ್ತಾರೆ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳ ಬಗ್ಗೆ. ನಾನು ಸಣ್ಣದಾಗ ಗುಬ್ಬಿ ತೋಟದವ್ರ ಬಗ್ಗೆ ಮಾತನಾಡಿ ನಂತರ ನನ್ನ ಮೈಕನ್ನು ಬೇರೆಯವ್ರ ಕಡೆ ಕೊಡ್ತೀನಿ. ನಮಗೆಲ್ಲ ಗುಬ್ಬಿ ತೋಟದವ್ರಪ್ಪನವ್ರ ಹೆಸರನ್ನು ಭಾಳ ಜನ ಚೆನ್ನಾಗಿ ಕೇಳಿದ್ದೀವಿ ನಾವು ಬದುಕಿನಲ್ಲೆಲ್ಲ. ಸರಿನಾ? ನಿನ್ನೆ ಮಾತನಾಡ್ತವಾಗ ಒಂದು ವಿಚಾರ ಹೇಳಿದೆ. ಏನು ಅಂದರೆ
ಸ್ಟೋರಿ ಟೆಲ್ಲರ್ಸ್ ಆ್ಯಂಡ್ ಫ್ಯಾಕ್ಟ್ ಟೆಲ್ಲರ್ಸ್. ಅದರ ಬಗ್ಗೆ ಒಂದು ನಿಮಿಷ ನನಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಥೆಗಳನ್ನು ಹೇಳ್ಕೊಂಡು ಸಮಾಜ ಬದಲಾವಣೆ ಮಾಡಲಿಕ್ಕಾಗಲ್ಲ. ಆದರೆ ನಮ್ಮ ಪೂರ್ವಜರು ಏನು ಮಾಡಿದ್ರು ನಾವು ಈ ಮಟ್ಟಿಗೆ ಬರಬೇಕಾದ್ರೆ, ನಾವು ಪಟಾಯವರೆಗೆ ಬರಬೇಕಾದ್ರೆ ನಮ್ಮ ಪೂರ್ವಜರ ತ್ಯಾಗ ಏನಿದೆ ಕಳೆದ 850 ವರ್ಷಗಳ ಹಿಂದೆ, ಇದಕ್ಕೆ ಫ್ಯಾಕ್ಟ್ ಟೆಲ್ಲಿಂಗ್ ಅಂತಾರೆ. ನಾವು ಇಲ್ಲಿವರೆಗೆ ಬರಬೇಕಾದ್ರೆ ಎಷ್ಟು ಜನ ಹೇಗೆ ತ್ಯಾಗ ಮಾಡಿದ್ದಾರೆ, ಅದರಲ್ಲಿ ಸ್ವಾಮಿಗಳಿದ್ದಾರೆ, ಶಿಕ್ಷಕರಿದ್ದಾರೆ, ನಿಮ್ಮ ಊರಲ್ಲಿನೂ ಇದ್ದಾರೆ. ನಿಮ್ಮ ಊರಿನಲ್ಲಿ ಭಾಳ ಜನಸಾಮಾನ್ಯರು ಇರ್ಬೋದು, ಆದರೆ ಇಂಥ ಒಂದು ಮೌಲ್ಯಗಳನ್ನು ಬದುಕಿದವರಿದ್ದಾರೆ. ನಮಗೆ ದೊಡ್ಡ ಸ್ವಾಮಿಗಳೇ ಬೇಕು, ದೊಡ್ಡ ವಿದ್ವಾಂಸರೇ ಬೇಕು ಅಂತಲ್ಲ, ನಿಮ್ಮ ಮನೆ ಪಕ್ಕದಲ್ಲಿ ಇರೋರು ಇದ್ದಾರೆ. ಅವರು ಮಾತ್ರ ಅಂಥ ಸ್ವಾಮಿಗಳು, ಅಂಥ ವಿದ್ವಾಂಸರು, ಅಂಥ ಜ್ಞಾನಿಗಳು ಮತ್ತು ನಮ್ಮ ಪಕ್ಕದ ಮನೆಯ ಮೌಲ್ಯಯುತ ಜನರು, ಇದರ ಬಗ್ಗೆ ಚಿಂತನೆ ಮಾಡೋದಕ್ಕೆ ಅದಕ್ಕೆ ನಾವು ಏನಂತೇವೆ, ಫ್ಯಾಕ್ಟ್ ಟೆಲ್ಲಿಂಗ್ ಅಂತೇವೆ. ನಮ್ಮ ಬದುಕನ್ನು ಇಲ್ಲಿ ರೂಪಿಸ್ಲಿಕ್ಕೆ ಅವರು ಯಾವುದೇ ಊರಲ್ಲಿ ಹುಟ್ಟಿರ್ಬೋದು, ಆದರೆ ನಮಗೆ ಅವರು ಸಮೀಪ ಆಗಿರ್ತಾರೆ. ಅವರು ನಮಗೆ ಸ್ಫೂರ್ತಿದಾಯಕ ಆಗಿರ್ತಾರೆ. ಅದನ್ನು ನಾವು ಇವತ್ತು ಭಾಳ ಚೆನ್ನಾಗಿ ನಮ್ಮ ಪೊಲೀಸ್ ಪಾಟೀಲರು ಹೇಳ್ತಾರೆ. ಯಾಕಂದರೆ ನಾವು ಅವರ ಮಾವ ಇವರು ತ್ಯಾಗ ಮಾಡಲಿಕ್ಕೆ ಅವರು ಭಾಳ ಸಪೋರ್ಟ್ ಮಾಡಿದ್ರು. ಅವರು ಚಿಕ್ಕೋಡಿ ಅವರ ಬದುಕು ಕೂಡ ಭಾಳ ಮಹತ್ವದ್ದಿದೆ. ಇವತ್ತು ಅವ್ರು ಮಾತಾಡ್ತಾರೆ. ಆಮೇಲೆ ಸ್ವಾಮೀಜಿಯವರು, ಶಿವಕುಮಾರ ಸ್ವಾಮಿ ಇವ್ರು ಮಾತಾಡ್ತಾರೆ, ಗುಬ್ಬಿ ತೋಟದಪ್ಪ ಅವ್ರ ಬಗ್ಗೆ ಮಾತಾಡ್ತಾರೆ. ಇಂಥವರು ಸಾವಿರಾರು ಜನ ನಮ್ಮ ಬದುಕನ್ನು ಕಂಡಿದ್ದಾರೆ. ಇದು ಏನದಲ್ಲ, ಇದು ನಮ್ಮ ಪ್ರವಚನಗಳಲ್ಲಿ ಬರಬೇಕು, ಸ್ವಾಮಿಗಳು ಹೇಳಬೇಕು, ಇನ್ನು ಮೇಲೆ ಕತೆ ಹೇಳೋದು ಬಿಡಬೇಕು ಅಂತ ನಾನು ಎಲ್ಲರಲ್ಲಿ ನಾವೆಲ್ಲ ಗುಬ್ಬಿ ತೋಟದವ್ರ ಬಗ್ಗೆ ಬಹಳ ಕೇಳಿದ್ದೀವಿ. ನಾವು ಸಹಜವಾಗಿ ಗಾಳಿ ಮಾತು ಬೈತಿರ್ತಾರೆ. ಸ್ವಲ್ಪ ಲೇಟಾಗಿ ಬಂದರೆ ಮನೆಗಳಲ್ಲೆಲ್ಲ ಹಳಬ್ರು ಬೈಯೋರು, ಇದೇನು ಗುಬ್ಬಿ ತೋಟದಪ್ಪನ ಛತ್ರ, ನೀನು ಇಷ್ಟ ಬಂದಾಗ ಬರೋಕ್ಕೆ, ಇಷ್ಟ ಬಂದಾಗ ಹೋಗ್ಲಿಕ್ಕೆ ಅಂತ ಬೈತಾ ಇರೋರು. ನೂರಾರು ವರ್ಷಗಳ ಹಿಂದೆಲೆ ಮಹಾನುಭಾವ ಗುಬ್ಬಿ ತೋಟದಪ್ಪನವರು ನಮ್ಮ ಲಿಂಗಾಯತ ಸಮಾಜದ ಮಕ್ಕಳಿಗೆ ಬೆಂಗಳೂರಿನಲ್ಲಿ ಹಾಸ್ಟೆಲ್ ಕಟ್ಟಿದಂಥವ್ರು. ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಒಳಗೊಂಡಂತೆ, ಸಿದ್ಧಗಂಗೆಯ ಶಿವಕುಮಾರ ಸ್ವಾಮಿಗಳು ಒಳಗೊಂಡಂತೆ ಕರ್ನಾಟಕ ರಾಜ್ಯದ 4 ಜನ ಮುಖ್ಯಮಂತ್ರಿಗಳು, ಬಹಳ ಜನ ಚೀಫ್ ಸೆಕ್ರೆಟರಿಗಳು, ಜಡ್ಜ್ಗಳು ಗುಬ್ಬಿ ತೋಟದಪ್ಪ ಹಾಸ್ಟೆಲ್ ಓದಂಥ ಮಕ್ಕಳುಗಳೇ ಅವರೆಲ್ಲ. ಗುಬ್ಬಿ ತೋಟದಪ್ಪನವರು ಟ್ರಸ್ಟ್ ಮಾಡ್ತಾರೆ. ಇವತ್ತೆಲ್ಲ ನಾವು ಹೇಗೆ ಟ್ರಸ್ಟ್ ಮಾಡ್ಕೋತೀವಿ ಅಂದರೆ, ಬಹಳ ಜನ ನಮಗೆ ಅದ್ಭುತವಾಗಿ ಟ್ರಸ್ಟ್ ಮಾಡ್ತಾರೆ. ಗಂಡ ಹೆಂಡತಿ ಅವ್ರ ಮಕ್ಕಳು, ಅಳಿದಿರೋ, ಸೊಸೆದಿರೋ, ಮಗದಿರೆಲ್ಲ ಸೇರಿಸ್ಕೊಂಡ್ಬಿಡೋದು ಒಂದು ಟ್ರಸ್ಟ್ಗೆ. ಆದರೆ ಗುಬ್ಬಿ ತೋಟದಪ್ಪ ಮಹಾನುಭಾವ ಮಾಡಿದ ಟ್ರಸ್ಟಲ್ಲಿ ಇಡೀ ಜಮೀನನ್ನು, ಆಸ್ತಿಯನ್ನು ದಾನ ಕೊಟ್ಟು ಅವರೊಬ್ಬರೇ ಆ ಟ್ರಸ್ಟಲ್ಲಿ ಇರ್ತಾರೆ, ಮಿಕ್ಕವರೆಲ್ಲ ಸಮಾಜದವ್ರನ್ನ ಸೇರಿಸ್ಕೊಳ್ತಾರೆ. ಅವ್ರು ಯಾರು ಕುಟುಂಬದವ್ರನ್ನ ಗುಬ್ಬಿ ತೋಟದಪ್ಪ ಟ್ರಸ್ಟಿಗೆ ತಗೊಳ್ಳಲ್ಲ. ವಯಸ್ಸಾದ ಕಾಲಮಾನದಲ್ಲಿ ಗುಬ್ಬಿ ತೋಟದಪ್ಪನವ್ರ ವಯಸ್ಸಾಗ್ತೈತೆ ಸಹಜವಾಗಿ. ಅವ್ರು ಏನು ಮಾಡ್ತಾರೆ, ಆ ಟ್ರಸ್ಟ್ನಿಂದ ನಿವೃತ್ತರಾಗ್ತಾರೆ. ನಮ್ಮ ಸಿರಿಗೆರೆ ಪರಮಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಯಾವ ರೀತಿ 60 ವರ್ಷ ಆದಮೇಲೆ ಉತ್ತರಾಧಿಕಾರಿಗಳ ಜವಾಬ್ದಾರಿ ಕೊಟ್ಟು ನಿವೃತ್ತರಾಗ್ತಾರೋ, ಆದರೆ ಆ ವೇಳೆಗೆ ಬಡತನನೂ ಬಂದ್ಬಿಡ್ತಾಯಿತ್ತು ಅವ್ರಿಗೆ. ಅಷ್ಟು ಶ್ರೀಮಂತರಾಗಿದ್ದಂಥವರು ಅಷ್ಟೇ ಬಡತನದ ಕೂಪಕ್ಕೆ ಹೊರಟೋಗ್ತಾರೆ ಗುಬ್ಬಿ ತೋಟದಪ್ಪನವರು. ಚಾಮರಾಜಪೇಟೆಯಲ್ಲಿ ಮಗಳ ಮನೆಯಲ್ಲಿ ಇರ್ತಾರೆ ಅವರು ಗುಬ್ಬಿ ತೋಟದಪ್ಪನವರು. ಆ ಕಾಲಮಾನದಲ್ಲಿ ಅವ್ರ ಮಗಳು ಕೆಲಸಕ್ಕೆ ಹೋಗ್ತಿರ್ತಾರೆ. ಬದುಕಿನ ಬವಣೆ ಅಷ್ಟು ಇರ್ತೈತೆ ಅವ್ರಿಗೆ. ಅಲ್ಲೇ ಗುಬ್ಬಿ ತೋಟದಪ್ಪನವ್ರು ಹೇಗೆ ಬದುಕ್ತಿದ್ರಪ್ಪ ಅಂತಂದರೆ, ಬೆಳಿಗ್ಗೆ ಎದ್ದು ಚಂದ ಶಿವಪೂಜೆ ಮಾಡಿಬಿಟ್ಟು ಮನೆಯ ವರಾಂಡದಲ್ಲಿ ಒಂದು ಮರದ ಚೇರನ್ನು ಹಾಕೊಂಡು ಪಂಚೆಯನ್ನು ಉಟ್ಕೊಂಡು ಮೇಲ್ಗಡೆ ಒಂದು ಕೌದಿ ಶಲ್ಯವನ್ನು ಹಚ್ಕೊಂಡು ಕೂತಿರ್ತಾರೆ. ಅವಾಗಲೂ ಬೆಳೆ ಶಲ್ಯವನ್ನು. ಒಂದು ಬುಧವಾರ ಶಿವಪೂಜೆ ಮಾಡಿ ಮಗಳು ಕೆಲಸಕ್ಕೆ ಹೋಗಿರ್ತಾಳೆ. ಮನೆಯ ಹೊರಭಾಗದಲ್ಲಿ ಗುಬ್ಬಿ ತೋಟದಪ್ಪನವ್ರು ಕುಂತಿರ್ತಾರೆ. ಯಾರೋ ಒಬ್ಬ ಹುಡುಗ ಬಂದು ಗುಬ್ಬಿ ತೋಟದಪ್ಪನವ್ರು ನಮಸ್ಕಾರ ಹಾಕಿ, ನಾನು ಹಿಂಗೆ ಬಡವ್ರ ಹುಡುಗ, ನಾನು ಇವತ್ತು ಶುಲ್ಕವನ್ನು ಕಟ್ಟಬೇಕು, ಇವತ್ತು ಶುಲ್ಕ ಕಟ್ತಾ ಇದ್ದೆ, ನನಗೆ ನಾಳೆ ಎಕ್ಸಾಮ್ಗೆ ಕೊಡಲ್ಲ ಅವಕಾಶನ ಅಂತ ಕೇಳಿದಾಗ ಗುಬ್ಬಿ ತೋಟದಪ್ಪನವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾ? ಏನು ಕೇಳಿ, ಅವ್ರ ಹತ್ರ ದುಡ್ಡು ಇಲ್ಲ, ಅಷ್ಟು ಬಡತನ ಬಂದು ಅವರ್ಸ್ಕೊಂಡ್ಬಿಟ್ಟಿದ್ದದ ಅವ್ರಿಗಾಲೆ. ಶಿವ ಅಂತ ಎದೆ ಮೇಲೆ ಕೈ ಕೊಡ್ತಾರೆ. 100 ಜನಕ್ಕೆ ನಾನು ಸಹಾಯ ಮಾಡಿದೆ. ಒಬ್ಬ ಬಡ ಹುಡುಗ ಬಂದು ನನ್ನ ಬಳಿ ದುಡ್ಡು ಕೇಳ್ತಾ ಇದ್ದಾನೆ, ದುಡ್ಡಿಲ್ವಿಲ್ಲ ಅಂತ ಇದೇ ಮೇಲೆ ಕೈ ಇಟ್ಕೊಳ್ತಾರೆ. ಅವ್ರು ಬಂಗಾರದ ಕಡೆಗೆ ಕೈ ಸಿಕ್ಬಿಡ್ತದೆ. ಅದುವರೆಗೂ ಅವ್ರು ಬಂಗಾರದ ಕಡೆಗೆ ಮರೆತಿರ್ತಾರೆ. ಪೂಜೆ ರೂಮ್ಗೆ ಹೋಗಿ ವಸ್ತ್ರದಲ್ಲಿ ಲಿಂಗವನ್ನು ಕಟ್ಕೊಳ್ತಾರೆ. ಬಂಗಾರದ ಕಡೆಗೆ ನಾವು ಹುಡುಗನ ಕೈಯಲ್ಲಿ ಕೊಡ್ತಾರೆ. ಒಂದು ವಾರ್ನಿಂಗು ಕೊಡ್ತಾರೆ, ದಯವಿಟ್ಟು ನನ್ನ ಮನೆ ಕಡೆ ನೀನು ಬರಬೇಡ ನೀನು ಅಂತಲೂ ಹೇಳ್ತಾರೆ. ಏನು ಕೇಳಿರ್ತಾರೆ ಅಂದರೆ, ಅವ್ರ ಮಗಳಿಗೆ ಗುಬ್ಬಿ ತೋಟದಪ್ಪನವ್ರ ಮೇಲೆ ವಿಪರೀತ ಕೋಪ. ನಮ್ಮಪ್ಪ ಸೇವೆ ಮಾಡ್ತೀನಿ 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 ಅಂತ ನನ್ನ ತಂದು ಬೀದಿಗೆ ನಿಲ್ಸಿಸ್ಬಿಟ್ಟ, ಇರೋದನ್ನೆಲ್ಲ ದಾನ ಕೊಟ್ಟು ಅಂತ ಅವ್ರು ಹೇಳಿ ಕಳಿಸ್ತಾರೆ. ಅವತ್ತಿಂದ ಏನು ಮಾಡ್ತಾರೆ, ಅವರು ನೆಟ್ ಬನ್ನಿ ಹಾಕ್ಳೋಕೆ ಶುರು ಹಚ್ಚಿಬಿಡ್ತಾರೆ. ಮಗಳು ಗೊತ್ತಾಗ್ಬಿಟ್ರೆ ಬೈತಾಳೆನೋ, ಭಯ ಸಹಜವಾಗಿ, ಹಿಂಗೆ ದಾನ ಮಾಡಿ ನೀನೆಲ್ಲ ಹಾಳು ಮಾಡ್ತಾ ಇದೆಯಾ ಅಂತ. ಮಗಳು ಅಬ್ಸರ್ವ್ ಮಾಡಿರಲ್ಲ, ಒಂದು 4-5 ದಿವಸ ಆದ್ಮೇಲೆ ನೋಡ್ತಾಳೆ,
ಅಪ್ಪ ನೀನು ಬನೀನು ಹಾಕೊಳ್ತಿರ್ಲಿಲ್ವಲ್ಲ, ಶಲ್ಯ ಹಚ್ಕೊಂಡು ಕೂತ್ಕೊಳ್ಳಿ, ಯಾಕೆ ಬನೀನು ಹಾಕೊಂಡಿದ್ಯಾ? ಏನಿಲ್ಲ ಕಣವ, ಹಿಂಗೆ ಬುಧವಾರ ಕುಂತಿದ್ದೆ ವರಾಣದಲ್ಲಿ, ಯಾರೋ ಒಬ್ಬ ಹುಡುಗ ಬಂದು ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ ಅಂತ ಕೇಳ್ದ. ನನಗೇನು ಮಾಡಬೇಕು ಅನ್ನಿಸ್ತಾ ಇಲ್ಲ, ಗೊತ್ತಾಗಲಿ. ಅದೇ ಮೇಲೆ ಶಿವ ಅಂತ ಕೈ ಇಟ್ಕೊಂಡೆ, ಕರಡಿಗೆ ಕೈಗೆ ಸಿಕ್ತು, ಕರಡಿಗೆ ಕಚ್ಚಿ ಕೊಟ್ಬಿಟ್ಟೆ ಕಣವ, ವಸ್ತ್ರ ಕಟ್ಕೊಂಡಿದ್ದೀನಿ. ಆಗ ಹುಡುಗಿ ಕಣ್ಣಲ್ಲಿ ನೀರು ಬತ್ತಂತೆ. ಆಗ ಒಂದು ಮಾತು ಹೇಳೋದಂತೆ ಗುಬ್ಬಿ ತೋಡ್ದಪ್ಪ, ಏ ಹುಚ್ಚಿ, ಯಾಕೆ ಕಳ್ತೀಯ ನೀನು? ನಿನ್ನ ಮನೆಯ ದೀಪ ಆರುವ ಮೊದಲು ನಾಡಿನಲ್ಲಿ 100 ದೀಪ ಹಚ್ಚಿರ್ತಾವ ಅವೆಲ್ಲ. ಅದಕ್ಕೋಸ್ಕರ ಯಾಕೆ ಗುಬ್ಬಿ ತೋಡ್ದಪ್ಪನವರು ನಮ್ಮ ಬದುಕಿಗೆ ಸಮೀಪವಾಗ್ತಾರೆ ಅಂತಂದರೆ, ಅವ್ರು ಹಚ್ಚಿದ ಬೆಳಕಿದೆಯಲ್ಲ, ಇವತ್ತು ನಾಡಿನಾದ್ಯಂತ ಬೆಳಗ್ತಾ ಇದ್ದಾವೆ ಅದು ಬೆಳಕುಗಳು. ಮನುಷ್ಯನ ಬದುಕು ಶ್ರೀಮಂತಿಕೆಯಿಂದ ದೊಡ್ಡದಾಗ್ತಾನೆ ಬರ್ತೈತೆ ಅನ್ನೋದು ದಡ್ಡತನ, ಅದಷ್ಟೇ. ನಿಮ್ಮ ಹೃದಯ ಶ್ರೀಮಂತಿಕೆಯಿಂದ ನೀವು ದೊಡ್ಡವರಾದಾಗ ಆ ಮನುಷ್ಯನ ದೊಡ್ಡ ಗುಣಗಳು ಜಗತ್ತಿಗೆಲ್ಲ ಪರಿಚಯವಾಗ್ತೈತೆ. ಅಂಥ ಮಹಾನುಭಾವರು ನಮಗೆ ದೊಡ್ಡ ಆದರ್ಶಗಳನ್ನು ನಾವು ಓದಕ್ಕೆ ಕಟ್ಟುಹೋಗಿದ್ದಾರೆ. ಅವರ ಆದರ್ಶದಲ್ಲಿ ಒಂದು ಎಳೆಯನ್ನು, ಅನ್ನದೊಳಗೊಂದಗಳ ಬಟ್ಟೆ ವಸ್ತ್ರದೊಳಗೊಂದು ಎಳೆಯ ಅಂತ ಹೇಳುವ ಹಾಗೆ, ನಿಂದಿಂಗೆ ನಾಳಿಗೆ ಅಂತ ಅದು ಬೇಡ ನನಗೆ, ಅಷ್ಟನ್ನು ಮಾತ್ರ, ಆ ಒಂದು ಅಗಳನ್ನು ಅಷ್ಟು, ಒಂದು ನೂಲಿನಷ್ಟು ನಮ್ಮ ಬದುಕಿಗೆ ತೆಗೆದುಕೊಂಡ್ರೆ ಆ ಮಹಾತ್ಮರ ಚಿಂತನೆಗಳನ್ನು, ಅವರ ಆದರ್ಶಗಳನ್ನು, ಬಸವಣ್ಣ ಕಟ್ಟಿದಂತಹ ಮಹಾ ಕಲ್ಯಾಣದ ಮಹಾಮನೆ ಇವತ್ತು ಕರ್ನಾಟಕಾದ್ಯಂತ ಕಟ್ಟುವಂಥ ಶಕ್ತಿ ನಮ್ಮೆಲ್ಲರಿಗೂ ಬರ್ತೈತೆ ಅಂತ ಹೇಳ್ತಾ, ಈಗ ನಮ್ಮ ಪೊಲೀಸಪ್ಪರು ಬಂದು ನಮ್ಮ ಪಾಗೋಳಕಟ್ಟೆಯವರವರ ಮಾವರವರ ಬಗ್ಗೆ, ಹಾಗೆ ಅಂತಂದರೆ ಒಬ್ಬ ವ್ಯಕ್ತಿ ಒಂದು ಧ್ರುವತಾರೆ ಆಗಬೇಕು ಅಂತಂದರೆ ಅದಕ್ಕೆ 100 ಜನ ಪೂರಕವಾದ ಶಕ್ತಿಗಳಿರ್ತಾರಂತೆ. ಇವತ್ತು ಪಾಗೋಳಕಟ್ಟೆಯವರಂಥ ಮಹಾನುಭಾವರು ಬಂದಿದ್ದಾರೆ ಅಂತಂದರೆ ಅದಕ್ಕೆ ಪೂರಕವಾದ ಶಕ್ತಿ ಕಟ್ಟಂಥವ್ರು ಭಾಳ ಜನ ಇರ್ತಾರೆ. ಅವರ ಮಾವರವರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಮ್ಮ ಪೊಲೀಸ್ ಪಾಟೀಲರು ಮಾತನಾಡ್ತಾರೆ. ಅವ್ರಿಗೆ ಈಗ ಮೈಕನ್ನು ಹಸ್ತಾಂತರಿಸುವಂಥ ಪ್ರಕ್ರಿಯೆ ಆಗ್ತದೆ. ಬನ್ನಿ ಅಪ್ಪಾಜಿ. ಪಾಸಾಲೆಯ ಊಟ ಚಂದ ಅಂತ ನಮ್ಮಲ್ಲಿ ಒಂದು ಜನಪದರು ಹೇಳ್ತಾರೆ. ಗಂಡನ ಮನೇಲಿ ಚಿನ್ನ ತಟ್ಟೆಲೆ ಉಣ್ಣಕ್ಕೆ ಇಕ್ತಿರ್ಲಿ, ಆದರೆ ಅಪ್ಪನ ಮನೇಲಿ ಮಣ್ಣಿನ ಪಾಸಾಲೆ ಅಂತ ಬರೋದು, ನಮ್ಮಲ್ಲಿ ಮಡಿಕೆ ಮೇಲೆ ಮಾಡುವಂಥದ್ದು, ಅದರಲ್ಲಿ ಉಣ್ಣಕ್ಕೆ ಇಕ್ಕರೆ ನಮ್ಮ ಅಪ್ಪನ ಮನೆ ಊಟನೇ ಚಂದ ಅಂತ ಹೇಳ್ತಾರೆ ಹೆಣ್ಮಕ್ಳು. ಹಂಗೆ ನಮ್ಮೆಲ್ಲರ ತಾಯಿ ಯಾರಪ್ಪ ಅಂತಂದರೆ ಗುರುಗಳು. ನಾವೇನೇ ಮಾತನಾಡಬೇಕಾದ್ರೆ ಗುರುಗಳ ಪಕ್ಕದಲ್ಲೇ ಕುಳಿತುಕೊಂಡು ಮಾತಾಡೋಣ. ಗುರುಗಳು ಅಂತ ಏನು ತಪ್ಪು ತಿಳ್ಕೊಳ್ಳಲ್ಲ, ನಿಮ್ಮ ತಪ್ಪು ಒಪ್ಪುಗಳೆಲ್ಲ ತಲೆಯಿಂದ ಆಚೆಗೆ ತಂದು ಬುದ್ಧಿಯವ್ರ ಪಕ್ಕದಲ್ಲೇ ಕೂತ್ಕೊಂಡು ಮಾತನಾಡಿ ಖುಷಿಯಾಗಿ. ಈಗ ನಮ್ಮ ಪೊಲೀಸ್ ಪಾಟೀಲರು ಮಾತನಾಡ್ತಾರೆ. ಪೂಜ್ಯರಿಗೆ ಮತ್ತು ಎಲ್ಲ ಹಿರಿಯರಿಗೆ ಶರಣಾರ್ಥಿಗಳು. ಬಸವಾದಿ ಶಿವಶರಣರನ್ನು ಸ್ಮರಿಸಿಕೊಂಡು ಈ ಸಾಣೇಹಳ್ಳಿ ಪೂಜ್ಯರಿಂದ ಒಂದು ಹೊಸ ಮನ್ವಂತರ ಆರಂಭ ಆಗಿದೆ. ಪ್ರವಾಸದಲ್ಲಿ ಕೇವಲ ಸ್ಥಳಗಳನ್ನು ನೋಡಬೇಕಿಲ್ಲ, ನಮ್ಮನ್ನು ನಾವು ನೋಡಿಕೊಳ್ಬೇಕು, ನಮ್ಮ ಒಳಗೆ ನಾವು ಇಳಿಬೇಕು ಅನ್ನುವಂಥ ಒಂದು ಈ ಹೊಸ ಆಯಾಮವನ್ನು ಅವರು ನಮಗೆ ನೀಡಿದ್ದಕ್ಕಾಗಿ ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕ ಅಂತ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಉಂಬ ಬಟ್ಟಲು ಬೇರೆ ಕಂಚಲ್ಲ, ನೋಡುವ ದರ್ಪಣ ಬೇರೆ ಕಂಚಲ್ಲ, ಭಾಂಡ ಒಂದೇ ಭಾಜನ ಒಂದೇ, ಬೆಳಗ್ಗೆ ಕನ್ನಡಿ ಎನಿಸಿದ್ದಯ್ಯ. ಬೆಳಗ್ಗೆ ಕನ್ನಡಿ ಅನಿಸಿದ್ದಯ್ಯ, ಅರಿದಡೆ ಶರಣ ಮರೆದಡೆ ಮಾನವ, ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಇದು ಒಂದು ವಚನವನ್ನು ನಾವು ಪಚನ ಮಾಡಿಕೊಂಡು ಅದನ್ನು ಆಚರಣೆಗೆ ತಂದರೆ ಶರಣರಾಗಬಹುದು ಯಾರು ಬೇಕಾದರೂ ಅನ್ನುವಂಥ ಒಂದು ದರ್ಶನ ಈ ವಚನದಲ್ಲಿ ಅದೇ. ಉಣ್ಣೋ ತಟ್ಟೆ ಮತ್ತು ನೋಡುವಂಥ ಕನ್ನಡಿ ಆಗಿನ ಕಾಲಕ್ಕೆ ಒಂದೇ ಇತ್ತು, ಯಾಕೆಂದರೆ ಕಾಜು ಅವಾಗ ಇನ್ನೂ ಸಂಶೋಧನೆ ಆಗಿರಲಿಲ್ಲ ಅಲ್ಲ. ಅಂದರೆ ಆ ಉಣ್ಣೋ ತಟ್ಟೆಯನ್ನೇ ಕನ್ನಡಿ ಮಾಡ್ಕೋಬೇಕಾದ್ರೆ ಅದನ್ನು ಬೆಳಗಿ ನಮ್ಮ ಮುಖ ಕಾಣುವಂತೆ ಮಾಡಬೇಕು ಅನ್ನೋ ಇದನ್ನು ನಾವು ನಮ್ಮ ಬದುಕಿಗೆ ಅನ್ವಯಿಸಿಕೊಂಡ್ರೆ ಹೇಗೆ ಬೆಳಗಿಕೊಳ್ಳಬೇಕು ಅನ್ನುವಂಥದ್ದನ್ನು ನಮಗೆ ಕಲಿಸಿಕೊಟ್ಟವರು ತಮ್ಮಣ್ಣಪ್ಪ ಚಿಕ್ಕೋಡಿ ಅನ್ನುವಂಥ ಒಬ್ಬ ಮಹಾನ್ ವ್ಯಕ್ತಿ. ಫಗು ಹಳಕಟ್ಟಿಯವರಿಗೆ ಹೆಣ್ಣು ಕೊಟ್ಟಂಥ ಅವರ ಹೆಂಡತಿ ಭಾಗೀರಥಿಯ ತಂದೆ. ಅವರು ಎಂಥ ತ್ಯಾಗಿ ಆಗಿದ್ದರು ಅಂತ ಅನ್ನೋದಕ್ಕೆ ಒಂದೇ ಉದಾಹರಣೆಯನ್ನು ನಾನು ಕೊಡ್ತೇನೆ. ನಮ್ಮ ಸಂಸ್ಥೆ, ನಾನು ಕೆಲಸ ಮಾಡಿದಂಥ ಸಂಸ್ಥೆ ಜನತಾ ಶಿಕ್ಷಣ ಸಂಘ ಅಂತ, ಅದನ್ನು ಕಟ್ಟಿ ಅಲ್ಲೊಂದು ಹೈಸ್ಕೂಲು ಸ್ಥಾಪನೆ ಮಾಡೋದಕ್ಕಾಗಿ
ಆಗಿನ ಜಮಖಂಡಿ ಸಂಸ್ಥಾನಿಕರ ಬಳಿ ಇವರು ಒಂದು ನಿಯೋಗವನ್ನು ತಗೊಂಡು ಹೋಗ್ತಾರೆ. ಆಗ ಅವರು ಒಂದು ಕರಾರು ಹಾಕ್ತಾರೆ, 15,000 ರೂಪಾಯಿಗಳನ್ನು ನೀವು ಕೊಟ್ಟರೆ, ಅಂದರೆ ನಮ್ಮ ಸಂಸ್ಥೆಯಲ್ಲಿ ಈಗಲೂ ಕೂಡ ಆ ಕಂಡೀಷನ್ ಅದಾವೆ, ನಮಗೆ ಡೆಪಾಸಿಟ್ ಮಾಡಬೇಕು ಇಷ್ಟು ಅಂಥೇಳಿ. ಆಗ 15,000 ರೂಪಾಯಿ ನೀವು ಕೊಟ್ಟರೆ ನಿಮಗೆ ನಾವು ಅನುಮತಿ ಕೊಡ್ತೀವಿ ಅಂತ ಹೇಳಿದಾಗ, ಆಗಿನ ಕಾಲಕ್ಕೆ 15,000 ರೂಪಾಯಿ ಕೂಡಿಸೋದು ಬಹಳ ಕಷ್ಟ ಆಯ್ತು. ಅದು 1931 ಇಸ್ವಿಯಲ್ಲಿ. ಆಗ ಬನಹಟ್ಟಿ ಊರಿನ ಒಬ್ಬ ಶ್ರೀಮಂತ ವ್ಯಾಪಾರಿ ಬಾಬುರಾವ್ ಮುಳೆ ಅಂತ 7,000 ರೂಪಾಯಿ ಬೆಳ್ಳಿ ರೂಪಾಯಿಗಳು, ಅವಾಗ ಸೂರ್ತಿ ರೂಪಾಯಿ ಅಂತ ಕರಿತಿದ್ರು ನಮ್ಮಲ್ಲಿ, ಆ 7,000 ರೂಪಾಯಿಗಳ ಬೆಳ್ಳಿ ರೂಪಾಯಿಗಳನ್ನು ಆತ ದಾನ ಮಾಡ್ತಾನೆ. ಇನ್ನು ಉಳಿದ 8,000 ಕೂಡಿಸ್ಬೇಕಾದ್ರೆ ಏನು ಮಾಡಬೇಕು ಅಂತಂದರೆ, ಎಲ್ಲರ ಮನೆಗೂ ತಿರುಗಾಡಿದ್ರೆ ಇನ್ನೊಂದು 4,000, 3,000 ಚಿಲ್ಲರೆ ಏನೋ ಕೂಡ್ತದೆ. ಇನ್ನು ಉಳಿದದ್ದಕ್ಕೆ ಏನು ಮಾಡಬೇಕು ಅಂದರೆ, ರಬಕವೆಯಲ್ಲಿ ಅವ್ರಿಗೆ ಇದ್ದಂಥ ಒಂದೇ ಒಂದು ಮನೆಯನ್ನು ಮಾರಾಟ ಮಾಡಿ ಅದರಿಂದ ಬಂದಂಥ 4,000 ರೂಪಾಯಿಗಳನ್ನು ಕೊಟ್ಟು ಆ ಊರಿನಲ್ಲಿ ಒಂದು ಹೈಸ್ಕೂಲು ಆರಂಭ ಆಗಲಿಕ್ಕೆ ಕಾರಣ ಆಗ್ತಾರೆ ಅವರು. ಆವಾಗ ಅವ್ರ ಹೆಂಡತಿ ಕೇಳ್ತಾಳೆ, ಎಲ್ಲ ನೀನು ಮಂದಿಗೆ ದಾನ ಮಾಡಿದರೆ ನನ್ನ ಗತಿ ಏನು ಅಂತ. ನಾನು ದಾನ ಮಾಡೀನಿ ಅನ್ನೋದು ಅಹಂಕಾರ, ನಾ ದಾನ ಮಾಡಿಲ್ಲ, ನನ್ನ ಹತ್ರ ಏನಿತ್ತು ಅದನ್ನು ನಾನು ಕೊಟ್ಟಿದ್ದೀನಿ, ಆ ಸಮಾಜ ನಿನ್ನನ್ನು ನೋಡ್ಕೋತದೆ ಅಂತ ಅವರು ಹೆಂಡತಿಗೆ ಸಮಾಧಾನ ಮಾಡ್ತಾರೆ. ನಾನು ಅದನ್ನೇ ಹೇಳಿದೆ, ಬೆಳಗಿಕೊಳ್ಳುವ ಕ್ರಿಯೆ ಅಂದರೆ ಇದೇ ತರಹ. ಅಂದರೆ ವಿವೇಕಾನಂದರು ಹೇಳ್ದಂಗೆ, ಹಿ ಅಲೋನ್ ಲಿವ್ಸ್ ಹೂ ಲಿವ್ಸ್ ಫಾರ್ ಅದರ್ಸ್, ದ ರೆಸ್ಟ್ ಆರ್ ಆಲ್ ಡೆಡ್ ದ್ಯಾನ್ ಅಲೈವ್ ಅಂತ. ಇಂಥ ಒಂದು ಅದ್ಭುತವಾದಂಥ ತ್ಯಾಗ ಮಾಡಿದಂಥ ತಮ್ಮಣ್ಣಪ್ಪ ಚಿಕ್ಕೋಡಿಯವರು ಅವರ ಹಿರಿಯ ಮಗಳು ಭಾಗೀರಥಿಯನ್ನು ಫಗು ಹಳಕಟ್ಟಿಯವರಿಗೆ ಕೊಟ್ಟು, ಅವರು ಮೊದಲಿನಿಂದಲೂ ಸಂಬಂಧಿಕರೇ. ಧಾರವಾಡದ ಹಳಕಟ್ಟಿ ಮನೆತನಕ್ಕೂ ಬನಹಟ್ಟಿಯ ಚಿಕ್ಕೋಡಿ ಮನೆತನಕ್ಕೂ ಸಂಬಂಧಗಳು ಇದ್ದು, ಇದು ಕೊಟ್ಟ ನಂತರ 1904ನೇ ಇಸ್ವಿಯಲ್ಲಿ LLB ಪರೀಕ್ಷೆ ಪಾಸ್ ಮಾಡಿದಂಥ ಫಗು ಹಳಕಟ್ಟಿಯವರು ಬೆಳಗಾವಿಯಲ್ಲಿ ಮೊದಲು ವಕೀಲಿ ವೃತ್ತಿಯನ್ನು ಆರಂಭ ಮಾಡ್ತಾರೆ. ಆಮೇಲೆ ಅವರು ಇವರಿಗೆ ಒಂದು ಸೂಚನೆ ಕೊಡ್ತಾರೆ, ಬೆಳಗಾವಿಯಲ್ಲಿ ಬಹಳಷ್ಟು ಜನ ವಕೀಲರು ಅದಾರ, ವಿಜಾಪುರದಲ್ಲಿ ನಿಮ್ಮ ವಕೀಲಿ ವೃತ್ತಿ ಸರಿಯಾಗಿ ನಡೀತದೆ, ನೀವು ಬಿಜಾಪುರಕ್ಕೆ ಹೋದರೆ ಹೆಂಗೆ ಅಂತ ಕೇಳ್ತಾರೆ. ಆಗಲಿ ಅಂತ ಹಳಕಟ್ಟಿಯವರು ಇಲ್ಲಿಗೆ ಬಂದ ಮೇಲೆ ಅವರಿಗೆ ಬನಹಟ್ಟಿಗೆ ಬಂದಾಗ ಅಲ್ಲಿ ಚನ್ನಮಲ್ಲಪ್ಪ ಅಬಕಾರ ಅಂತ ಅವ್ರ ಮನೆಯಲ್ಲಿ ಒಂದು ತಾಳೆಗರಿ ಕಟ್ಟು ಸಿಗ್ತದೆ. ಈ ವಚನಗಳ ಕಟ್ಟು ಸಿಕ್ಕ ನಂತರ ಅದನ್ನು ಇವರು ನೋಡಿ, ಎಂಥ ಅದ್ಭುತವಾದಂಥ ಸಾಹಿತ್ಯ ಇದು, ಇವನ್ನ ಮತ್ತೆ ಹುಡುಕಬೇಕು ಅಂತ ಅವರು ಬೇರೆ ಬೇರೆ ಕಡೆಗೆ ಹುಡುಕ್ತಾ ಹೋಗ್ತಾರೆ. ಅದ್ರ ಬಗ್ಗೆ ಅವರು ಕೆಲಸ ಮಾಡ್ತಾರೆ. ಈ ಕೆಲಸ ಮಾಡೋದನ್ನು ನೋಡಿ ತಮ್ಮಣ್ಣಪ್ಪ ಚಿಕ್ಕೋಡಿಯವರಿಗೆ ಬಹಳ ಸಂತೋಷ ಆಗ್ತದೆ. ನಿಮ್ಮ ವಕೀಲಿ ವೃತ್ತಿ ಒಂಚೂರು ಹಿಂದಕ್ಕೆ ಸರಿಸಿ ಈ ಕೆಲಸವನ್ನು ನೀವು ಮಾಡಿರಿ, ಸಮಾಜದ ಅಭ್ಯುದಯಕ್ಕೆ ನೀವು ಕಾರಣರಾಗ್ತೀರಿ ಅಂತ ಹೇಳಿದಾಗ ಹಳಕಟ್ಟಿಯವರು ಆ ಕೆಲಸ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅವರಿಗೆ ಮುನ್ಸಿಫ್ ನೌಕರಿ ಬರ್ತದೆ, ಅಂದರೆ ಜಡ್ಜ್ ನೌಕರಿ ಬರ್ತದೆ ಅದು ಆ ಕಾಲದಲ್ಲಿ. ಅದಕ್ಕೆ ಅವರು ನಾನು ಹೋಗಬೇಕು ಅಂತೀನಿ ಅಂದಾಗ ಅವ್ರ ಮಾವವರು ಒಂದೇ ಮಾತಿನಲ್ಲಿ ಹೇಳ್ತಾರೆ, ಈ ಕೆಲಸ ನೀವು ಏನು ಮಾಡ್ತಾ ಇದ್ರಿ ಇದು ಬಹಳ ದೊಡ್ಡ ಕೆಲಸ, ಮುನ್ಸಿಫ್ ನೌಕರಿಗಿಂತ ಭಾಳ ದೊಡ್ಡದು, ಇದನ್ನು ಬಿಟ್ಟು ನಿಮಗೆ ಅದನ್ನೇ ಮಾಡಬೇಕು ಅಂತ ಅನಿಸಿದ್ರೆ ನಿಮಗೆ ತಿಳಿದಂಗೆ ಮಾಡಿರಿ ಅಂತ ಒಂದೇ ಲೈನ್ ಒಂದು ಪತ್ರ ಬರೀತಾರೆ. ಆ ಒಂದು ಸಾಲಿನ ಪತ್ರ ಇವರಲ್ಲಿ ಜಾಗೃತಿಯನ್ನು ಉಂಟು ಮಾಡ್ತದೆ. ಆ ನೌಕರಿಯನ್ನು ಬಿಟ್ಟು ಇವರು ಮತ್ತೆ ಕೆಲಸಕ್ಕೆ ಇದೆ ವಚನ ಶೋಧನೆಗೆ ತೊಡಗ್ತಾರೆ. ಹೀಗೆ ಮಾಡ್ತಾ 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 ಮನೆಗೆ ಬಂದಂಥ ಕಕ್ಷಿದಾರರಿಗೆ ಯಾವುದೇ ಫೀಸ್ ತಗೊಳ್ಳಾರ್ದೆ, ಹಳಕಟ್ಟಿಯವ್ರ ವಕೀಲಿ ವೃತ್ತಿ ಹೇಗೆ ನಡೆದಿತ್ತು ಅಂದರೆ, ಅವರು ಕೊಟ್ಟರೆ ಫೀಸ್ ತಗೊಳ್ಳೋದು, ಇಲ್ದಿದ್ರೆ ಸುಮ್ಮನೆ ಹಾಗೆ ಮನೆಗೆ ಬರೋದು. ಆದರೆ ಇವ್ರ ಹತ್ರ ಬರುವಂಥ ಕಕ್ಷಿದಾರರಿಗೆ ಅವರು ಯಾಕಪ್ಪ ಜಗಳಾಡ್ತೀರಿ ಅಂತಂದು ಇವರನ್ನು ಕೂಡಿಸಿ ಅವರಲ್ಲಿ ಸಂಧಾನ ಮಾಡಿಸಿ ಎಲ್ಲ ಮುಗಿಸುವಂಥದ್ದು. ಹೀಗಾಗಿ ಭಾಳಷ್ಟು ಜನ ಇವ್ರ ಹತ್ರ ಬರೋದನ್ನೇ ಬಿಟ್ಬಿಟ್ರು. ಪುಣ್ಯಾತ್ಮ ಅವ್ರ ಹತ್ರ ಹೋದರೆ ನಮಗೆ ಈ ಕೋರ್ಟ್ನಲ್ಲಿ
ನ್ಯಾಯ ತೀರ್ಮಾನ ಮಾಡೋದನ್ನು ಬಿಟ್ಟು ನಮ್ಮನ್ನು ಏನಾರ ಮಾಡಿ ಇದನ್ನು ನ್ಯಾಯ ಬಗೆಹರಿಸಿಬಿಡ್ತಾರೆ, ರಾಜಿ ಮಾಡ್ತಾರೆ ಅಂಥೇಳಿ ಅಂದು ಅವ್ರ ಹತ್ರ ಬರೋದನ್ನು ಬಿಟ್ಟರು ಜನ. ಆಗ ಅವರು ಹಳ್ಳಿಗೆ ತಿರುಗಿ ಯಾರ್ಯಾರ ಮನೆಯಲ್ಲಿ ಇವು ವಚನದ ಕಟ್ಟುಗಳು ಸಿಗ್ತವೆ ಅವನ್ನ ತಗೊಂಡು ಬಂದು ಅದನ್ನು ಶೋಧನೆ ಮಾಡಿ ಬರೀಲಿಕ್ಕೆ ಶುರು ಮಾಡ್ತಾರೆ. ಆಗ ಅವರ ಮನೆತನ ನಡೆಸೋದು ಕೂಡ ಬಹಳ ಕಷ್ಟ ಆಗ್ತದೆ. ಕೊನೆಗೆ ಅವರ ಕೆಲವರು ಸ್ನೇಹಿತರಲ್ಲಿ ಕೆಲವರು, ಯಾಕಪ್ಪ ಇಷ್ಟು ಕಷ್ಟಪಡ್ತೀಯ ನೀವು ಒಬ್ಬನೇ ಮಾಡೋದ್ರಿಂದ ಏನಾಗ್ತದೆ, ಮೊದಲು ನಿನ್ನ ಹೊಟ್ಟೆ ತುಂಬಿಸ್ಕೊಳ್ಳೋ ಕೆಲಸ ಮಾಡು, ಮನೆಗೆದ್ದು ಮಾರ್ಗಿದೆ ಅಂತ ಹೇಳಿದಾಗ ಅವರು ಒಂದು ತೀರ್ಮಾನಕ್ಕೆ ಬರ್ತಾರೆ. ನಾನು ಇಲ್ಲಿ ಬಿಜಾಪುರದಲ್ಲಿ ಬೇಡ, ಧಾರವಾಡಕ್ಕೆ ಹೋಗಿ ವಕೀಲ ವೃತ್ತಿಯನ್ನು ನಾನು ಆರಂಭ ಮಾಡಬೇಕು ಅಂತ ಅವರು ಧಾರವಾಡಕ್ಕೆ ಹೋಗೋ ತೀರ್ಮಾನ ಮಾಡಿ ಅವ್ರ ಮಾವನವರಿಗೆ ಒಂದು ಪತ್ರ ಬರೀತಾರೆ. ಇದು 1919 ಇಸ್ವಿಯಲ್ಲಿ. ಆ ಪತ್ರ ಬರೆದಾಗ 25/10/1919 ಇಸ್ವಿಯಲ್ಲಿ ಅವ್ರ ಮಾವ ಅವರಿಗೆ ಒಂದು ಉತ್ತರ ಬರೀತಾರೆ. ತಮ್ಮ ತಾರೀಕು 25/10/1919 ಇಸ್ವಿಯ ಪತ್ರ ಮುಟ್ಟಿತು. ಸಮಾಚಾರ ತಿಳಿಯಿತು. ಮನೆತನವನ್ನು ನಡೆಸಿಕೊಂಡು ಹೋಗುವಷ್ಟು ಸ್ವತಂತ್ರ ವೃತ್ತಿ ಅಥವಾ ಆದಾಯವುಳ್ಳವರೇ ಇಂಥ ಹೊರಗಿನ ಕಾರ್ಯಗಳಿಗೆ ಮನಸ್ಸು ಹಾಕತಕ್ಕದ್ದು. ಈ ಸಂಗತಿಗೆ ನಾನು ಮೊದಲಿನಿಂದ ಲಕ್ಷ್ಯ ಕೊಡಲಿಲ್ಲ. ಈ ತಪ್ಪನ್ನು ಇನ್ನು ಮೇಲೆ ತಿದ್ದಬೇಕಾಗಿದೆ ಎಂಬ ಭಾವನೆಯು ತಮ್ಮಲ್ಲಿ ಹುಟ್ಟಿರುವುದೆಂದು ಸ್ಪಷ್ಟವಾಗಿ ತಾವು ತಿಳಿಸಿದ್ದು ಒಳ್ಳೆಯದಾಯಿತು. ಆದರೆ ಈ ವಿಷಯವಾಗಿ ನನ್ನ ಅಭಿಪ್ರಾಯವನ್ನು ಚೆನ್ನಾಗಿ ತಿಳಿಸುವುದು ನನ್ನ ಕರ್ತವ್ಯವಾಗಿದೆ ಎಂದು ತಿಳಿಯುತ್ತೇನೆ. ಧಾರವಾಡಕ್ಕೆ ಹೋದ ಬಳಿಕ ನನ್ನ ದಂಧೆಯ ಹೊರತು ಯಾವ ಕಾರ್ಯಕ್ಕೂ ಮನಸ್ಸು ಮಾಡಬಾರದೆಂದು ನಿರ್ಧರಿಸಿದ್ದೇನೆ. ಆದರೆ ಈ ಥರದ ಕಾರ್ಯಗಳಿಂದ ನನ್ನ ಹೊರಗೆ ಅಂದರೆ ಅಡಚಣೆ ಬರುವಂತಿದ್ದರೆ, ತೊಂದರೆ ಬರುವಂತಿದ್ದರೆ ವೀರಶೈವ ಧರ್ಮ ಶೋಧವನ್ನು, ಆವಾಗ ಲಿಂಗಾಯತ ಪದ ಬಳಸ್ತಿರ್ಲಿಲ್ಲ, ಇಲ್ಲಿ ಬಿಡ್ತೀವಿ. ಥ್ಯಾಂಕ್ ಯು. ನನಗೆ ತೊಂದರೆ ಬರುವಂತಿದ್ದರೆ ಇವುಗಳನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡುವೆನು, ಹೀಗೆ ನೀವು ಬರೆದಿರುವಿರಿ. ಇದರ ಮೇಲಿಂದ ಸ್ವೋಪಜೀವನವೇ ಮನುಷ್ಯ ಪ್ರಾಣಿಯ ಜನ್ಮ ಹೇತುವೆಂದು ನೀವು ತಿಳಿದುಕೊಂಡಂತೆ ಕಾಣುತ್ತದೆ. ಹೀಗೆ ನಿಮ್ಮ ಅಭಿಪ್ರಾಯವಿದ್ದರೆ ನಿಮಗೆ ದೊರೆತ ಶಿಕ್ಷಣವು ಬೋರ್ಗಲ್ಲ ಮೇಲೆ ಮಳೆ ಸುರಿದಂತಾಯಿತು ಎಂದು ತಿಳಿದುಕೊಳ್ಳುವುದು ಸೂಕ್ತ. ಆದರೆ ನಾನು ತಮ್ಮೊಡನೆ ಮಾಡಿದ ಸಹವಾಸದಿಂದಲೂ ಸಂಭಾಷಣೆಗಳಿಂದಲೂ ತಾವು ಹಾಗೆ ತಿಳಿದುಕೊಂಡಿರಬೇಕೆಂದು ಸರ್ವಥಾ ತಿಳಿಯಲಾರೆನು. ಸ್ವಂತದ ಬಡಿವಾರವನ್ನು ಮೆರೆಸುವುದೇ ತಮ್ಮ ಜನ್ಮ ಹೇತುವೆಂದು ತಿಳಿದು ಅದರಂತೆ ಅಧಮ ಸ್ವಾರ್ಥವನ್ನೇ ಮಾಡಿಕೊಳ್ಳುತ್ತಿರುವ ಸುಶಿಕ್ಷಿತರ ಗುಂಪಿನಲ್ಲಿ ತಮ್ಮ ಕಾಲಹರಣವಾಗುತ್ತಿರುವುದರಿಂದ ಇಂಥ ಅಯೋಗ್ಯ ವಿಚಾರಗಳು ತಮ್ಮ ಹೃದಯದಲ್ಲಿ ಉಂಟಾಗಿರುವೆ ಎಂದು ನಾನು ತಿಳಿಯುತ್ತೇನೆ. ಇಂದಿನವರೆಗೆ ಜನಾಂಗದ ಹಿತಕ್ಕೋಸ್ಕರವೇ ಅಷ್ಟಪ್ರಹರಗಳನ್ನು ಕಳೆಯುತ್ತಿರುವ ನಿಮ್ಮ ಹೃದಯದಲ್ಲಿ, ಅವ್ರ ಬಗ್ಗೆ ಇಷ್ಟು ವಿಶ್ವಾಸ ಇತ್ತು ಅವ್ರಿಗೆ, ಜನಾಂಗದ ಹಿತಕ್ಕಾಗಿಯೇ ನಿಮ್ಮ ಅಷ್ಟಪ್ರಹರಗಳನ್ನು ಅಂದರೆ ಇಡೀ ನಿಮ್ಮ ಸಮಯವನ್ನು ನೀವು ಕಳೆಯುತ್ತಿರುವುದರಿಂದ ನಿಮ್ಮ ಹೃದಯದಲ್ಲಿ ಇಂಥ ವಿಚಾರಗಳು ಹುಟ್ಟುವ ಸಂಭವವಿಲ್ಲ. ಇದೆಲ್ಲ ಸಂಗತಿ ದೋಷದ ಪರಿಣಾಮವು. ಸಾರ್ವಜನಿಕ ಹಿತವನ್ನು ಮಾಡುತ್ತಿರುವಾಗ ಬಂದ ಆಪತ್ತುಗಳಿಗೆ ಹೆದರಿ ಸ್ವೀಕೃತ ಕಾರ್ಯಗಳನ್ನು ಬಿಡುವುದು ಎಂದಿಗೂ ಯೋಗ್ಯವಾಗಲಾರದು. ಈ ಜಗತ್ತಿನಲ್ಲಿ ಜನಹಿತದ ಕಾರ್ಯದಲ್ಲಿ ತೊಡಗಿದ ಯಾವ ಮಹಾಪುರುಷನಿಗೆ ಆಪತ್ತುಗಳು ಬಂದಿಲ್ಲ. ಇಷ್ಟೇ ಅಲ್ಲದೆ ಜನಹಿತಕ್ಕಾಗಿ ಎಷ್ಟೋ ಮಹಾಪುರುಷರು ತಮ್ಮ ಜೀವಕ್ಕೆ ಎರವಾದ ಸಂಗತಿಗಳು ನನಗಿಂತ ಹೆಚ್ಚು ತಮಗೆ ತಿಳಿದಿರುವು. ಹೀಗಿದ್ದು ತಾವು ಐಹಿಕ ತಾಪತ್ರಯಗಳಿಗೆ ಹೆದರಿ ಜನಹಿತದ ತಮ್ಮ ಕರ್ತವ್ಯವನ್ನು ತ್ಯಾಗ ಮಾಡುವಂತೆ ಹೇಗೆ ನಿಮಗೆ ಅನ್ನಿಸಿತೋ ತಿಳಿಯದು. ಉತ್ತಮ, ಮಧ್ಯಮ ಮತ್ತು ಅಧಮ ವರ್ಗಗಳಲ್ಲಿ ಯಾವ ವರ್ಗದಲ್ಲಿ ಸೇರಬೇಕೆಂದು ತಮ್ಮ ಅಪೇಕ್ಷೆ ಇರುವುದು. ಉತ್ತಮ ವರ್ಗದಲ್ಲಿ ತಾವು ಸೇರಲು ಅಪೇಕ್ಷಿಸಿದರೆ ನಿಮಗೂ ನಿಮ್ಮನ್ನು ಹಡೆದ ತಂದೆ ತಾಯಿಗಳಿಗೂ ನಿಮಗೆ ಅನ್ನಪಾನಾದಿಗಳನ್ನು ಪೂರೈಸಿಕೊಟ್ಟ ದೇಶಕ್ಕೂ
ಕಟ್ಟಕಡೆಗೆ ಈ ಇಡೀ ಧರಣಿಗೂ ಆನಂದೋನ್ಮಾದವಾಗದೇ ಇರಲಾರದು. ಈ ಉತ್ತಮ ವರ್ಗದವರಿಂದಲೇ ಈ ಸೃಷ್ಟಿಯು ನಡೆಸಲ್ಪಟ್ಟಿರುವುದು. ಚರಿತಾರ್ಥಕ್ಕಾಗಿ ಬದುಕತಕ್ಕದ್ದಲ್ಲ, ಬದುಕತಕ್ಕದ್ದು ಕರ್ತವ್ಯ ಕರ್ಮವನ್ನು ಮಾಡಲಿಕ್ಕೆ ಎಂಬ ಉಕ್ತಿಯನ್ನು ಯಾವಾಗಲೂ ನೆನಪಿಡಬೇಕಾಗಿರುವುದು. ಜನಾಂಗದ ಏಳಿಗೆಗಾಗಿ ತಮ್ಮ ಶಿಕ್ಷಣದ ಉಪಯೋಗ ಮಾಡಬೇಕು, ಇದೇ ಪರಮಾರ್ಥ. ನಿಮ್ಮಂಥವರು ಸ್ವಾರ್ಥಕ್ಕೆ ಬಿದ್ದರೆ ಸಮಾಜದ ಹಿತಕ್ಕೆ ತನುಮನ ಧನಗಳನ್ನು ಅರ್ಪಿಸಿದವರದು ಅಲ್ಪ ಸ್ವಲ್ಪ ಸ್ವಾರ್ಥದ ಹಾನಿಯಾಗಲಿಕ್ಕೇ ಬೇಕು. ಹೀಗೆ ತಿಳಿದೇ ಸಮಾಜ ಕಾರ್ಯದಲ್ಲಿ ಬೀಳಬೇಕು. ಸಮಾಜದ ಅತ್ಯಂತ ಕಲ್ಯಾಣವಾಗಿ ನೀವು ದೈನ್ಯವನ್ನು ಭೋಗಿಸುವುದಾದರೆ ಲಾಭವೇ ಎನ್ನುತ್ತೇವೆ. ಜನ ಮೆಚ್ಚಿ ನಡೆದರೆ ಏನುಂಟು ಲೋಕದಿ, ಮನ ಮೆಚ್ಚಿ ನಡ್ಕೊಂಬುವುದೇ ಚಂದವು ಎಂಬ ಮಹಾಪುರುಷರ ವಾಕ್ಯವನ್ನು ಹೀಯಾಳಿಸುತ್ತೀರಾ? ನನ್ನ ಇಂದಿನ ತನಕ ಅನುಭವದಿಂದ ಬಂದ ತಿಳುವಳಿಕೆಯನ್ನು ಹೇಳಿದ್ದೇನೆ. ಇದರಲ್ಲಿ ತಮ್ಮ ಅನುಭವವನ್ನು ಹಿಂದೆ ಆಗಿ ಹೋದ ಈಗ ಇರುವ ಮಹನೀಯರ ಚರಿತ್ರೆಯನ್ನು ಹೋಲಿಸಿ ನೋಡಿ. ನಿಮಗೆ ತೋರಿದಂತೆ ಸ್ವತಂತ್ರವಾಗಿ ಮಾಡಿರಿ. ಇನ್ನೊಬ್ಬರ ಸ್ತುತಿಗೂ ನಿಂದೆಗೂ ಹಿಗ್ಗಬೇಡಿರಿ, ತಗ್ಗಬೇಡಿರಿ. ತಾವು ಹಣದ ಸಂಬಂಧ, ಇದು ಬಹಳ ಮುಖ್ಯವಾದಂಥದ್ದು, ತಾವು ಹಣದ ಸಂಬಂಧದಿಂದ ಬರೆದು ತಿಳಿಯಿತು. ಸಂಕ್ಷೇಪದಲ್ಲಿ ನಾನು ತಿಳಿಸುವುದೇನೆಂದರೆ, ನಿಮಗೆ ವರ್ಷಕ್ಕೆ 500 ರೂಪಾಯಿ 1919ರಲ್ಲಿ ನಿಶ್ಚಯವಾಗಿ ಉತ್ಪನ್ನವಾಗುವಂತೆ ನಾನು ನನ್ನ ಹಣದಿಂದ ಮಾಡಬಹುದು ಎಂದು ವಚನ ಕೊಡುತ್ತೇನೆ. ಅವರು ತಮ್ಮ ಒಂದು ಮನೆ, ತಮ್ಮ ಹೆಸರಿನಲ್ಲಿದ್ದಂಥ ಮನೆಯನ್ನು ಮಗಳಿಗೆ ಹಚ್ಚಿ ಆವಾಗ ಹಳಕಟ್ಟಿಯವರಿಗೆ ಕೊಟ್ಟಿರದಿದ್ದರೆ ಪ್ರಾಯಶಃ ಹಳಕಟ್ಟಿಯವರು ನಮಗೆ ದೊರಕ್ತಿರಲಿಲ್ಲ, ನಮಗೆ ವಚನ ಸಂಪತ್ತು ದೊರಕ್ತಿರಲಿಲ್ಲ. ತಮ್ಮಣ್ಣಪ್ಪ ಚಿಕ್ಕೋಡಿ ಅವರು ಮಾಡಿದಂಥ ತ್ಯಾಗ ಎಂಥದ್ದು ಅನ್ನೋದಕ್ಕಾಗಿ ನಾನು ಈ ಐತಿಹಾಸಿಕ ಪತ್ರವನ್ನು ಇಡಿಯಾಗಿ ಓದಿದ್ದೇನೆ. ತಾವು ಅರ್ಥ ಮಾಡ್ಕೋತೀರಿ ಅಂತೇಳಿ ನಾನು ಭಾವಿಸ್ಕೊಂಡೇನೆ. ಹಳಕಟ್ಟಿಯವರಿಗಿಂತ ಅವ್ರ ಮಾವನವ್ರ ತ್ಯಾಗ ಬಹಳ ದೊಡ್ಡದು ಅಂತ. ಶರಣು ಶರಣಾರ್ಥಿ. ವ್ಯಕ್ತಿ ಜಂಗಮ ಆಗೋದಕ್ಕಿಂತ ತತ್ವ ಜಂಗಮನಾದರೆ ಎಷ್ಟು ಅದ್ಭುತವಾದದ್ದು ಅನ್ನೋದಕ್ಕೆ ಆಗೋಳು ಕಟ್ಟಿ ಅನ್ನುವಂಥ ಮಹಾವಿಶ್ವಮಾನವ ಜಗತ್ತಿಗೆ ಕೊಟ್ಟಂತಹ ಅವರ ಮಾವ, ಅವರ ಅದ್ಭುತವಾದ ಕರ್ತೃತ್ವ ಶಕ್ತಿ, ಜಗದ ದುಃಖ ಏನಾಗಿರಲಿ ಜಗವೆಲ್ಲ ನಗುತ್ತಿರಲಿ ಅಂತ ಬದುಕ್ತಾರೆ ಅವ್ರ ಮಾವದೇವರು. ಏನಕ್ಕೆ ಅಂತಾರೆ, ತಾನು ಚೆನ್ನಾಗಿರ್ಬೇಕು ಅನ್ನೋದಕ್ಕಿಂತ ತನ್ನ ಹಳೆಯ ಮಾಡೋ ಕಾರ್ಯ ಅದ್ಭುತವಾದದ್ದು. ನಿನ್ನ ಬದುಕಿನ ಜೊತೆ ನಾನಿದ್ದೀನಿ ಅಂತ ಮಾರ್ಗದರ್ಶನ ಕೊಟ್ಟಿರಲ್ಲ, ಅದು ನಿಜವಾದ ತಂದೆಯ ಜವಾಬ್ದಾರಿ. ಇಲ್ಲಿಯವರೆಗೆ ಅವರ ಬಗ್ಗೆ ತಿಳಿಸಿದಂತಹ ಪೊಲೀಸ್ ಪಾಟೀಲರಿಗೆ ಧನ್ಯವಾದಗಳು. ಮುಂದಿನ ಪ್ರಯಾಣದ ಶುರುವಾದ ಮೇಲೆ ಮುಂದಿನ ಚಿಂತೆಯನ್ನು ಮುಂದುವರಿಸೋಣ. ಈಗ ಚಿಂತೆ ಮಾಡ್ದಂಗೆ ಖುಷಿಯಾಗಿ ಪಟಾಯ ಬೀಚಲ್ಲಿ ಹೋಗಿ ಎಲ್ಲ 65 ವರ್ಷ ಮುದುಕರೆಲ್ಲ 16 ವರ್ಷದ ಹುಡುಗರಾಗ್ಬಿಡೋಕೆ ಈಗ ಇಲ್ಲಿ ಎಲ್ಲ ಕೇಳಿಕೆ